ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇದ್ದಂಥ ಪ್ರಯಾಣಿಕರ ಬೇಡಿಕೆ ಮತ್ತು ಅಳಿಲನ್ನು ಸ್ಪಂದಿಸುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಇನ್ನೂ ಕೂಡ ಅವ್ರ ನಿರೀಕ್ಷೆಗೆ ತಕ್ಕಂಥ ಫಲಿತಾಂಶ ಕೊಡೋಕ್ಕೆ ಆಗಲಿಲ್ಲ. ಆದರೆ ಬಸ್ ಸ್ಟ್ಯಾಂಡ್ಗೆ ಬರುವಂಥ ದಿನಗಳಲ್ಲಿ 5 ಕೋಟಿಯಲ್ಲಿ DPRನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. 5 ಕೋಟಿ DPRನ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಈ ಹಿಂದೆ 1 ತಿಂಗಳಿಂದ 2 ತಿಂಗಳಿಂದ ನಾವು ಬಸ್ ಸ್ಟ್ಯಾಂಡಿಗೆ ಬಂದಾಗ ಈ ರೀತಿಯ ವಾತಾವರಣ ಇರಲಿಲ್ಲ. ಯಾರು ವಿದ್ಯಾರ್ಥಿಗಳು ಬರ್ತಾಯಿದ್ರು, ಪ್ರಯಾಣಿಕರು ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿರ್ಬೋದು, ಯಾರೇ ಬಂದರೂ ಕೂಡ ವಯಸ್ಸಾಗಿರೋ ಹಿರಿಯ ನಾಗರಿಕರಿರ್ಬೋದು, ವಿಶೇಷವಾಗಿ ಹೆಣ್ಮಕ್ಳಿರ್ಬೋದು, ತಾಯಂದಿರಿರ್ಬೋದು, ಈ ವ್ಯಾಪ್ತಿ, ಈ ಪ್ರೆಮಿಸಸ್ ಏನಿತ್ತು ಬಸ್ ಸ್ಟ್ಯಾಂಡ್ ಥರ ಇರಲಿಲ್ಲ. ಆರೋಗ್ಯಕರವಾಗಿರೋ ವಾತಾವರಣ ಅಂತೂ ಇರಲಿಲ್ಲ. ಅದೊಂದು ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾಯಿತ್ತು. ಅದಾದಮೇಲೆ ಪದೇ ಪದೇ ನಾವು ಕಮಿಷನರು ಮತ್ತು ಇಲ್ಲಿನ ಟೆಕ್ನಿಕಲ್ ಸೆಕ್ಷನ್ ಅವ್ರನ್ನು ಕರೆದು ಯಾವ ರೀತಿ ಬಸ್ ಸ್ಟ್ಯಾಂಡ್ನ ಯಾವ ರೀತಿ ನಾವು ಹೊಸ ರೂಪ ಕೊಡೋಕ್ಕೆ ಅವಕಾಶ ಆಗುತ್ತೆ ಅಂತಂದಾಗ ಪ್ರಯತ್ನ ಮಾಡಿದ್ದೀವಿ. ಈಗ ಕ್ಲೀನಿಂಗ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ. ಕ್ಲೀನಿಂಗ್ ನೀಟಾಗಿರಬೇಕು ಅನ್ನೋದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ವಿ. ಹಿಂದೆ ಕೆಲವೊಂದು ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳು ಇವತ್ತು ಎಲ್ಲಿ ಕಾಣ್ತಾ ಇಲ್ಲ. ಅದಾದಮೇಲೆ ವಿಶೇಷವಾಗಿ ಇವತ್ತು 2 ವೀಲರ್ಸ್ ಅವ್ರದ್ದು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ 2 ವೀಲರ್ನ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ವ್ಯಾಪಾರಿಗಳ ಬಗ್ಗೆ ಒಂದು ಅಳಿಲಿದೆ. ವ್ಯಾಪಾರ ತುಂಬ ಕಡಿಮೆ ಆಗ್ತಾಯಿದೆ. ನೀವು ಒಳಗಡೆ 2 ವೀಲರ್ನ ಅಲೋ ಮಾಡಿದ್ರೆ ನಮ್ಗೆ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಆಗ್ತಾಯಿತ್ತು. ಯಾವತ್ತಿಂದ ನೀವು 2 ವೀಲರ್ನ ಅಲೋ ಮಾಡ್ತಾ ಇಲ್ಲ, ಅವಾಗಿಂದ ತುಂಬ ಕಷ್ಟ ಆಗಿದೆ ವ್ಯಾಪಾರ ಅನ್ನುವಂಥದ್ದನ್ನು ಆ ನೋವು ಅಳಲನ್ನ ಹೇಳ್ಕೊತಾ ಇದ್ದಾರೆ. ನಾನು ಭಾಳ ಜನ ನನ್ನನ್ನು ನೇರವಾಗಿ ಭೇಟಿಯಾದಾಗೂ ಹೇಳಿದ್ದಾರೆ. ಇವತ್ತು ಬಂದು ನೋಡಿದಾಗ ಹೋಟೆಲ್ಸ್ ಇರ್ಬೋದು, ಬೇಕ್ರಿ ಇರ್ಬೋದು, ಮತ್ತು ಜ್ಯೂಸು ಇಂಥದ್ದೆಲ್ಲ ವ್ಯಾಪಾರ ಮಾಡುವಂಥವ್ರು ಸ್ವಲ್ಪ ಅದನ್ನು ಕಷ್ಟ ಹೇಳ್ಕೊತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತೊಂದೇ ಯೋಚನೆ ಮಾಡಿದ್ರೆ ಆಗಲ್ಲ. ಬರೋವಂಥ ದಿನಗಳಲ್ಲಿ ನಾವು 2 ವೀಲರ್ಸ್ಗೆ ಸರಿಯಾದ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಆ ಗ್ರಾಸ್ ಮಾರ್ಕೆಟ್ ಏನಿದೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತಂದ್ಬಿಟ್ಟು ಸ್ವಲ್ಪ ಟೆಕ್ನಿಕಲ್ಲಾಗಿ ಇಂಜಿನಿಯರ್ಸ್ ಏನಿದ್ದಾರೆ, ಕಮಿಷನರ್ ಏನಿದ್ದಾರೆ, ಒಂದು ಸ್ವಲ್ಪ ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ಮಾರ್ಕೆಟ್ ಒಳಗಡೆ ಬಹಳ ಜನ ವ್ಯಾಪಾರಿಗಳು 2 ವೀಲರ್ಸ್ ಬರ್ತಾರೆ. ಅವ್ರ ಹತ್ರನೇ ಅವ್ರ ಗಾಡಿ ಹಾಕಿ ಮತ್ತೆ ಸಂಜೆ ವಾಪಸ್ ತೊಗೊಂಡೋಗೋರಿದ್ದಾರೆ. ಬೆಳಗ್ಗೆ ಟ್ರೈನ್ಗೆ ಹೋಗುವಂಥವ್ರು 6 ಗಂಟೆಗೆ 5 ಗಂಟೆಗೆ ಆಗ್ತಿದ್ರೆ ರಾತ್ರಿ 10-11 ಗಂಟೆವರೆಗೂ 2 ವೀಲರ್ಸ್ನ ತೆಗಿತಾ ಇಲ್ಲ. ಆದರೆ ಮತ್ತೆ ಯಾರೇ ಆಗಲಿ ಈ ಅಂಗಡಿಗಳಿಗೆ ಬರೋವಂಥವ್ರು 2 ವೀಲರ್ಸು ಬಸ್ ಬರಲಿ ಬರದೇ ಹೋಗಲಿ ನೀಟಾಗಿ ಇಲ್ಲಿ 2 ವೀಲರ್ಸ್ನ ಬಿಡಬೇಕು ಅನ್ನೋವಂಥ ಯೋಚನೆ ಇದೆ. ಆದರೂ ಇವತ್ತಿನ ಟ್ರಾಫಿಕ್ನ ಎಲ್ಲ ನೋಡ್ತಾ ಇದ್ದಾಗ ಅವರಿಗೂ ಕೂಡ ನಾವು 2 ವೀಲರ್ಸ್ಗೆ ಯಾವುದು ಸೇಫ್ಟಿ ಕೊಡೋಕ್ಕಾಗುತ್ತೆ, ಅವರಿಗೆ 2 ವೀಲರ್ಸ್ ಪಾರ್ಕಿಂಗ್ ಒಂದು 100-200 2 ವೀಲರ್ ಪಾರ್ಕಿಂಗ್ ಮಾಡೋದಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಬೇಕಾಗತ್ತೆ ಯೋಗ್ಯವಾಗಿ. ಒಂದು 50 2 ವೀಲರ್ ಬಿಟ್ಬಿಟ್ರೆ ಈ ಬಸ್ ಸ್ಟ್ಯಾಂಡೇ ಫುಲ್ ಆಗಿಬಿಡುತ್ತೆ. 50-60 ಬಿಟ್ಬಿಟ್ರೆ ಸಾಕು. ಅದು ಯಾರು ಜನ ಬರೋಕ್ಕಾಗಲ್ಲ, ಬಸ್ ಓಡಾಡೋಕ್ಕಾಗಲ್ಲ. ಪಬ್ಲಿಕ್ ಕೂಡ ಹೋಗ್ತಾ ಇರ್ತಾರೆ, 2 ವೀಲರು ಅಡ್ಡ ಬರ್ತಾ ಇರ್ತಾರೆ. ಬಸ್ಗೆ ಹತ್ತಕ್ಕೆ ಯಾರೋ ಒಬ್ಬರು ಬರ್ತಾ ಇರ್ತಾರೆ, ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ, ಹೆಣ್ಮಕ್ಳು ಬರ್ತಾ ಇರ್ತಾರೆ. 2 ವೀಲರ್ ಆ ಕಡೆನೂ ನುಗ್ಗುತ್ತೆ, ಈ ಕಡೆನೂ ನುಗ್ಗುತ್ತೆ. ಇವೆಲ್ಲ ನಾವು ದೂರದೃಷ್ಟಿ ಇಟ್ಕೊಂಡು ಬಸ್ ಓಡಾಡುವಂಥ ಜಾಗದಲ್ಲಿ, ಪ್ರಯಾಣಿಕರು ಓಡಾಡುವಂಥ ಜಾಗದಲ್ಲಿ 2 ವೀಲರ್ಸ್ಗೆ ವಿಶೇಷವಾಗಿರುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತುಂಬ ಯೋಚನೆ ಮಾಡಿ ಅವರಿಗೆ ಸ್ವಲ್ಪ ದಿನಗಳಲ್ಲೇ 2 ವೀಲರ್ಗೆ ಯೋಗ್ಯವಾಗಿರುವಂಥದ್ದು ಮತ್ತು ಅವ್ರಿಗೆ ಅನುಕೂಲ ಆಗುವಂಥದ್ದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇವ್ರ ಬಿಸ್ನೆಸ್ಗೆ ಯಾವುದೇ ರೀತಿ ಹೊಡೆತ ಆಗದೆ ಇರೋಂಗೆ ಎಲ್ಲ ಪ್ರಿಕಾಷನರಿ ಮೆಷರ್ಸ್ನ ವಹಿಸ್ತೀವಿ. ಅದಾದಮೇಲೆ ವಿಶೇಷವಾಗಿ ಇಲ್ಲಿ ಟಾಯ್ಲೆಟ್ಸ್ ಭಾಳ ಹಳೇದು, 50 ವರ್ಷದ ಕಟ್ಟಡದಲ್ಲಿ, ಅದನ್ನು ಡೆಮಾಲಿಷ್ ಮಾಡಿ ಹಂತವಾಗಿ ಈಗ ಒಂದು ಟಾಯ್ಲೆಟ್ ಬ್ಲಾಕ್ ಆಗ್ತಾ ಇದೆ. ಅದಾಗಿದ್ದ ತಕ್ಷಣ ಹಳೇದನ್ನು ಡೆಮಾಲಿಷ್ ಮಾಡ್ತೀವಿ. ಆ ಜಾಗದಲ್ಲೂ 2 ವೀಲರ್ ಪಾರ್ಕಿಂಗ್ ಮಾಡ್ತೀವಿ. ಯಾವುದು ಈಗ ಟಾಯ್ಲೆಟ್ ಬ್ಲಾಕ್ ಇದ್ದಾವೆ ಅದೆಲ್ಲನೂ ನಾವು ಡೆಮಾಲಿಷ್ ಮಾಡ್ತೀವಿ. ಫಸ್ಟು ಒಂದು ಟಾಯ್ಲೆಟ್ ಬ್ಲಾಕ್ ಆಗ್ತಾ ಇದೆ, ಅದು ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳೋದು ಶುರು ಆಗಿದ ತಕ್ಷಣ ಹಳೇದು ಎಲ್ಲೆಲ್ಲಿದೆ ಆ ಟಾಯ್ಲೆಟ್ಸ್ ಹೊಡೆದಾಕಿ ಅಲ್ಲಿ 2 ವೀಲರ್ ಪಾರ್ಕಿಂಗ್ಗೆ ಅವಕಾಶ ಮಾಡ್ತೀವಿ. ಅದನ್ನು ಭಾಳ ನೀಟಾಗಿ ಮಾಡ್ತೀವಿ 2 ವೀಲರ್ ಪಾರ್ಕಿಂಗು. ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಇದೇ ಪ್ರಿಮಿಸಸ್ಸಲ್ಲಿ ಅಂಗಡಿ ವ್ಯಾಪಾರಿಗಳು ಯಾರ್ಯಾರಿದ್ದಾರೆ ಅವ್ರು 2 ವೀಲರ್ಸ್ ಇರ್ಬೋದು ಅಥವಾ ಪಬ್ಲಿಕ್ ಯಾರೇ ಆಗಿದ್ರು ಎಲ್ಲಿ ಅದನ್ನು ಆ ಜಾಗ ಯಾವ್ದು ಮಾತ್ರ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಭಾಳ ಕಾಳಜಿ ವಹಿಸಿ ಮಾಡ್ತೀವಿ. ಅದರ ಜೊತೆಯಲ್ಲಿ 40 ಐಮಾಸ್ ಲೈಟ್ನ ನಾವು ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದ್ದಾವೆ ಅಂದರೆ ತುಂಬ ಕತ್ತಲು ಇರುವಂಥ ಪ್ರದೇಶನ ಹುಡುಕಿ 40 ಜಾಗನ ಒಂದು ಟೀಮ್ ಮಾಡಿದ್ದೀವಿ. ಎಲ್ಲೆಲ್ಲಿ ಇಡೀ KGFಲ್ಲಿ ಈ ವಾರ್ಡು ಆ ವಾರ್ಡು ಅನ್ನೋದು ಬಿಟ್ಬಿಟ್ಟು ತುಂಬ ಕತ್ಲಿದೆ, ಅದು ಆರೋಗ್ಯಕರವಾಗಿರೋ ವಾತಾವರಣ ಇಲ್ಲ ಅನ್ನೋವಂಥ ಜಾಗ ಬ್ಲಾಕ್ ಸ್ಪಾಟ್ಸ್ ಅಂತ, ಆ ಜಾಗದಲ್ಲಿ 40 ಜಾಗದಲ್ಲಿ ಐಮಾಸ್ ಲೈಟ್ಸ್ನ ಇದೇ ಥರ ಬೆಳಕನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಅದಕ್ಕೆ ಎಲ್ಲ ರೀತಿಯ ಅಂದರೆ ಐಮಾಸ್ ಲೈಟ್ ಮಾಡೋ ಎಲ್ಲ ರೀತಿಯ ವ್ಯವಸ್ಥೆನೂ ಮಾಡ್ಕೊಂಡಿದ್ವಿ. ಆ ಏರಿಯಾನ ಸೆಲೆಕ್ಟ್ ಮಾಡಿ, ಆ ಜಾಗನ ಸೆಲೆಕ್ಟ್ ಮಾಡಿ, ಆ ಜಾಗದಲ್ಲಿ ಇದೇ ರೀತಿ ಇವತ್ತು ಬಸ್ ಸ್ಟ್ಯಾಂಡು ಕತ್ಲಿತ್ತು ನಾನು ಬಂದಾಗ. ಇವತ್ತು ಇದಿಷ್ಟು ಒಳ್ಳೆ ಲೈಟ್ ಇರೋದ್ರಿಂದ ಸೇಫ್ಟಿ ಇದೆ.
ಯಾರು ಪ್ರಯಾಣಿಕರಿಗಿರ್ತಾರೆ ಅವರಿಗೆ ಸೇಫ್ಟಿ ಮೆಜರ್ಸ್ನ ಕೊಟ್ಟಂಗಾಗುತ್ತೆ. ಸೊ ಇವೆಲ್ಲ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿನ ಸಾರ್ವಜನಿಕರು ಅರ್ಥ ಮಾಡ್ಕೋತಾರೆ ಅಂತಲೇ ಇವೆಲ್ಲ ಮಾಡ್ತಾಯಿದ್ದೀವಿ. ಅವ್ರ ಸೇಫ್ಟಿ ಮೆಜರ್ಸ್ಗೋಸ್ಕರ ಸಂಜೆ ಆದಮೇಲೆ ರಾತ್ರಿ ಆದಮೇಲೆ ಯಾಕೆ ಲೈಟ್ಸ್ ಇರಬೇಕು, ಯಾಕೆ ಸೇಫ್ಟಿ ಇರಬೇಕು, ಅವ್ರಿಗೆ ನಾವೇನು ಸೇಫ್ಟಿ ಕೊಡ್ತಾ ಇದ್ದೀವಿ, ಏನಾದರೂ ಆದಾಗ ಅವತ್ತು ಎಚ್ಚೆತ್ಕೊಳ್ಳೋದಲ್ಲ, ಮುಂಚೆನೇ ನಾವು ಏನೇನು ಪ್ರಿಕಾಷನರಿ ಮೆಜರ್ಸ್ ವಹಿಸೋಕ್ಕಾಗುತ್ತೆ. CCTV ಸರ್ವಿಸಸ್ನ ಕೊಡ್ತೀವಿ. ಬಸ್ ಸ್ಟ್ಯಾಂಡ್ ಎಲ್ಲ ನೂಕ್ ಆ್ಯಂಡ್ ಕಾರ್ನರ್ಸಲ್ಲಿ CCTVಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ತುಂಬ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀವಿ DPR ಅಲ್ಲಿ 5 ಕೋಟಿಗೆ. ಹೊಸ ಬಸ್ ಸ್ಟ್ಯಾಂಡು, ಹೊಸ ಶಾಪ್ಸು, ಇವ್ರು ಇವತ್ತು ಏನು ವಾತಾವರಣ ಇದೆ ಇದಕ್ಕಿಂತ ವಿಭಿನ್ನವಾಗಿರುವಂಥದ್ದನ್ನೇ ನಾವು ನೋಡ್ತೀವಿ. ಅದಾದಮೇಲೆ ಮಾರ್ಕೆಟ್ ಒಳಗಡೆ ಪ್ರಿಮಿಸಿಸ್ಗೆ ಏನು ಇವತ್ತು ಎಲ್ಲ ನಮ್ಮ KGF ಜನ ಇದೇ ಮಾರ್ಕೆಟ್ಗೆ ಬರಬೇಕು, ಏನೇ ವ್ಯಾಪಾರ ಮಾಡಲಿಕ್ಕೆ. ರೋಡ್ಸ್ ಏನು ಚೆನ್ನಾಗಿಲ್ಲ, ಅವ್ರಿಗೆ ಏನೇನು ಸಮಸ್ಯೆಗಳಿದ್ದಾವೆ, ಸ್ವಲ್ಪ ಮಾರ್ಕೆಟ್ ಒಳಗಡೆ ಹೋದಾಗ ಒಂದೊಂದು ಮಾರ್ಕೆಟಲ್ಲಿ ಒಂದೊಂದು ಸಮಸ್ಯೆನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕಿದ್ದೀವಿ ಈ ಸಂದರ್ಭದಲ್ಲಿ. 1 ತಿಂಗಳಲ್ಲೋ 3 ತಿಂಗಳಲ್ಲೋ 5-6 ತಿಂಗಳಲ್ಲೋ ಅದಕ್ಕೆ ಏನೇನು ಅನುದಾನ ಬೇಕಾಗುತ್ತೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ರೋಡ್ಸ್ ಇರ್ಬೋದು, ರೋಡ್ಸು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸು, 2 ವೀಲರ್ ಪಾರ್ಕಿಂಗ್ಗೆ ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಒಂದು ಮಾಸ್ಟರ್ ಮೈಂಡ್ ಮಾಡಿಕೊಂಡು DPRನ ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸಿ ಆಗಿದೆ ಅನ್ನುವಂಥ ವಿಚಾರನ ನಿಮಗೆ ತಿಳಿಸ್ತಾ ಇದ್ದೀವಿ. ಇದೆಲ್ಲನೂ ಕೂಡ ಇಲ್ಲಿನ ಪ್ರಯಾಣಿಕರಿಗೆ, ಇಲ್ಲಿನ ಸಾರ್ವಜನಿಕರಿಗೆ ಸೇಫ್ಟಿ ಮೆಜರ್ಸ್ ಕೊಡೋ ಉದ್ದೇಶನೇ ಆಗಿದೆ. ಯಾವುದೇ ಒಬ್ಬ ವ್ಯಾಪಾರಿಯ ವ್ಯಾಪಾರನ ಹಾಳು ಮಾಡುವಂಥ ದುರುದ್ದೇಶ ಇದರಲ್ಲಿ ಇಲ್ಲ. ನಮ್ಮ ಕನಸನ್ನು ಒಂದು ಚಿಕ್ಕ ಮಗು ಸ್ಟೂಡೆಂಟ್ ಬಂದರೆ ಒಂದು ಓದ್ಕೊಳ್ಳೋವಂಥ ಮಕ್ಕಳಿಂದ ಹಿಡಿದು, ಹೆಣ್ಮಕ್ಳಿಂದ ಹಿಡಿದು, ರೈತರಿಂದ ಹಿಡಿದು ಯಾವುದೇ ವಯಸ್ಸಿನ ಪ್ರಯಾಣಿಕರು ಈ ಜಾಗದಲ್ಲಿ ಬಂದಾದಮೇಲೆ ಅವ್ರಿಗೆ ಸೇಫ್ಟಿ ಮೆಜರ್ಸ್ ಕೊಟ್ಟಿದ್ದೀವ, ಅಷ್ಟೇ ನಮ್ಮ ಕನ್ಸನ್. ಅದಾದಮೇಲೆ ಬೇರೆ ಕಡೆ ಎಲ್ಲ ಬಸ್ ಸ್ಟ್ಯಾಂಡ್ಸ್ಗೆ ನೋಡ್ತೀವಿ, ತುಂಬ ಚೆನ್ನಾಗಿದೆ. ನಮ್ಮದು ಹಳೆ ಬಸ್ ಸ್ಟ್ಯಾಂಡು ಕುವೆಂಪು ಬಸ್ ಸ್ಟ್ಯಾಂಡ್ ಅಂತ ಹೆಸರಿಟ್ಕೊಂಡಿದೆ. ಅದಕ್ಕೆ ಆ ಹೆಸರಿಗೆ ಅರ್ಥ ಬರೋ ಹಂಗೆ ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಒಂದು ಚಿಂತನೆ ಮಾಡಿದ್ದೀವಿ. ಖಂಡಿತವಾಗೂ ಈ ಬಸ್ ಸ್ಟ್ಯಾಂಡ್ನ ತುಂಬ ಹಂತವಾಗಿ ಡೆವಲಪ್ ಮಾಡ್ತೀವಿ. ಇವ್ರು ಏನು ಬೇಜಾರು ಮಾಡಿಕೊಂಡ್ರು ಇವತ್ತು ನಮ್ಮ ವ್ಯಾಪಾರ ಆಗ್ತಾ ಇಲ್ಲ ಅಂತ ಇದರ 2ರಷ್ಟು ಇವ್ರ ವ್ಯಾಪಾರ ಆಗುವಂಥ ವ್ಯವಸ್ಥೆನ, ಸೌಕರ್ಯನ ನಾವು ಈ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ಗೆ ಮಾಡ್ತೀವಿ ಬರೋವಂಥ ದಿನಗಳಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗ ಸ್ಟ್ರಕ್ಚರ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಬೇಕಾಗಿರೋಂಥ ಬೇಸಿಕ್ ಫೆಸಿಲಿಟೀಸು, ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಾಗಿರ್ಬೋದು, ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಪಬ್ಲಿಕ್ ಬೇಕಾಗಿರೋಂಥ ಬೇಸಿಕ್ ಫೆಸಿಲಿಟೀಸ್, ಟಾಯ್ಲೆಟ್ಸು, ಯೂರಿನಲ್ಸು, ಆಮೇಲೆ ಏನು ಮದರ್ಸ್ಗೆ ಫೀಡಿಂಗ್ ಮಾಡೋ ಜಾಗ ಆಗಿರ್ಬೋದು, ಅವಷ್ಟನ್ನು ಸೇರಿಕೊಂಡು ಪಾರ್ಕಿಂಗಿಗೂ ಏನು ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರಲ್ಲಿ 2 ವೀಲರ್ ಪಾರ್ಕಿಂಗನ್ನು ರೆಗ್ಯುಲರ್ ಪಾರ್ಕಿಂಗ್ ಜಾಗ ವ್ಯವಸ್ಥೆ ಮಾಡ್ತಾರೆ ಒಂದು DPR ಮಾಡಿ. ಸೊ ಅಷ್ಟೆಲ್ಲ ಇರ್ತದೆ. ಈಗ ಪ್ರೆಸೆಂಟ್ ಕಂಡೀಷನ್ಗೆ ಏನು ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಬೇಕಾಗಿದೆಯೋ ಅಷ್ಟನ್ನು ಅದರಲ್ಲಿ ಅಳವಡಿಸಿಕೊಂಡು ಮಾಡ್ತಾರೆ. ಇಡೀ KGF ಅಲ್ಲಿ 35 ವಾರ್ಡ್ಸಲ್ಲಿ ಎಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅಂತ ಅಲ್ಲಿ ಬೆಳಗ್ಗೆ ತೊಗೊಂಡು ಹೋಗಬೇಕು, ಅಲ್ಲಿ ಬೇರೆ ಥರ ಆ್ಯಕ್ಟಿವಿಟೀಸ್ ಆಗಬಾರ್ದು ಅನ್ನೋವಂಥ ದೂರದೃಷ್ಟಿ ಇಟ್ಕೊಂಡು ಇವೆಲ್ಲ ಆಲೋಚನೆ ಮಾಡಿದ್ದೀವಿ. ಈಗ ನಿಮಗೆ ರೋಡ್ಸ್ ನೋಡ್ತಾ ಇದ್ದೀರಾ, ಸೇಫ್ಟಿ ಮೆಜರ್ಸ್ ಜೊತೆ ರೋಡ್ಸ್ ಮಾಡಿದ್ದೀವಿ, ಲೈಟ್ಸ್ ಕೊಟ್ಟಿದ್ದೀವಿ. ಬರೋವಂಥ ದಿನಗಳಲ್ಲಿ ಎಲ್ಲಿ ವಾರ್ಡ್ಸ್ ಒಳಗಡೆನೂ ಕೂಡ ಎಲ್ಲಿ ಭಾಳ ಕತ್ತಲಿರುತ್ತೆ, ಎಲ್ಲ ಸಂದರ್ಭದಲ್ಲೂ ಈಗ ಒಂದೊಂದು ಸತಿ 11 o'clockಗೆ 10 o'clockಗೆ ಟ್ರೈನ್ ಬಿಟ್ಟು ಬರೋ ಅಂಥ ದಾರಿಯಲ್ಲಿ ಅವ್ರಿಗೆ ಲೈಟ್ ಇರಲ್ಲ. ಅಂಥ ಜಾಗದಲ್ಲಿ ಸೇಫ್ಟಿ ಮೆಜರ್ಸು, ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತಂದ್ಬಿಟ್ಟು ಸೇಫ್ಟಿ ಮೆಜರ್ಸ್ ನಾವು ಎಷ್ಟು ಕೊಟ್ಟರೆ ಅಷ್ಟು ಕೆಲಸ ಮಾಡ್ತಾರೆ. ಇಲ್ಲಿನ ಜನ ದುಡ್ಡು ತಿಂತಾರೆ. ಬೆಳಗ್ಗೆ ಎದ್ದರೆ 4 ಗಂಟೆಗೆ ಎದ್ದು ಬಸ್ಸೋ ಟ್ರೈನೋ ಹಿಡಿದು ಆಚೆ ಕಡೆ ದುಡ್ಕೊಂಡು ಬರೋಕ್ಕೆ ಹೋಗ್ತಾರೆ. ದುಡ್ದು ಸಾಕಾಗಿ ಬರೋ ಅಂಥ ಸಂದರ್ಭದಲ್ಲಿ ಅವ್ರಿಗೂ ನಾವು ಸೇಫ್ಟಿ ಮೆಜರ್ಸ್ ಕೊಡಬೇಕಲ್ವ. ದುಡ್ಕೊಂಡು ಬರ್ತಾರಲ್ವ, ಬೆಂಗಳೂರಿಗೆ ಹೋಗ್ತಾರೋ, ವೈಟ್ ಫೀಲ್ಡ್ಗೆ ಹೋಗ್ತಾರೋ, ಯಾವ್ಯಾವ ಜಾಗಕ್ಕೆ ದುಡಿಯೋಕ್ಕೆ ಹೋಗ್ತಾರೋ, ದುಡ್ಕೊಂಡು ಬರೋ ಅಂಥ ಪ್ರತಿಯೊಂದು ಕುಟುಂಬನೂ ನಾವು ಕಾಯಬೇಕು ಜವಾಬ್ದಾರಿಯಿಂದ. ಅದು ನಮ್ಮ ಮೊದಲನೇ ಆದ್ಯತೆ ಆಗಿದೆ. ಅದರಿಂದ ಸೇಫ್ಟಿ ಮೆಜರ್ಸ್ಗೋಸ್ಕರ ಲೈಟಿಂಗ್ದು 40 ಲೈಟ್ಸ್ನ ಇಡೀ KGF ಒಳಗಡೆ ಎಲ್ಲೆಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಲ್ಲೇ ಜಾಗದಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮಾಡ್ತಾ ಇಲ್ಲ. ಬಸ್ ಸ್ಟ್ಯಾಂಡ್ ಪ್ರಿಮಿಸಿಸ್ ಬಿಟ್ಟು ಮಾರ್ಕೆಟು ಆ ಕಡೆ ಈ ಕಡೆ ಎಲ್ಲೆಲ್ಲಿ ಜಾಗ ಇದೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಪಬ್ಲಿಕ್ಕು. ಇದನ್ನು ಫಸ್ಟು ತಪ್ಪಿಸ್ಬೇಕಂದ್ರೆ ನಾವು ಸ್ವಲ್ಪ ಬೆಸ್ಟ್ ಹೈಟೆಕ್ ಆಗಿರುವಂಥ ಟಾಯ್ಲೆಟ್ಸ್ನ ಮಾಡಬೇಕಾಗತ್ತೆ. ಹೆಣ್ಮಕ್ಳಿಗೆ ಸಪ್ರೇಟಾಗಿ ಅದನ್ನು ಹಳೇದು ಏನು 50 ವರ್ಷದಿದೆ ಅದು ಫಸ್ಟ್ ಡೆಮಾಲಿಷ್ ಮಾಡಬೇಕು. ಡೆಮಾಲಿಷ್ ಮಾಡಿ ಹೊಸ ಟಾಯ್ಲೆಟ್ಸ್ನ ಮಾಡಿದಾಗ ಮಾತ್ರ ಪಬ್ಲಿಕ್ ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಾಂದರೆ ಹುಡ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತಾರೆ. ದೂರದಿಂದ ಬಂದಿರ್ತಾರೆ, ದೂರದಿಂದ ಬಂದಿರೋ ಅಂಥವ್ರು ಬಸ್ಗೆ ಹೋಗಬೇಕು ಅಂತ ಅರ್ಜೆಂಟಾಗಿ ಬೇರೆ ಅವ್ರಿಗೆ ನೀಟಾಗಿರೋ ಸೌಕರ್ಯ ಮಾಡದೇ ಇದ್ದಾಗೆ ಇವೆಲ್ಲ ಆಗುತ್ತೆ. ಅದರಿಂದ ಮಾರ್ಕೆಟ್ಗೂ ಕೂಡ ಇಲ್ಲಿ 1500 ಅಂಗಡಿಗಳಿದ್ದಾವೆ. ಮಾರ್ಕೆಟ್ಗೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ ಪ್ರತಿದಿನ. ಎಲ್ಲಿ 10,000 to 20,000 ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ. ಅದಕ್ಕೆ ತಕ್ಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ಅದಕ್ಕೆ ತಕ್ಕಾಗಿರುವಂಥ ಟಾಯ್ಲೆಟ್ಸು, ಅವ್ರಿಗೆ ಏನು ಬೇಕು, 2 ವೀಲರ್ಸ್ ನಿಲ್ಲಿಸ್ಲಿಕ್ಕೆ, 4 ವೀಲರ್ಸ್ನ ಎಲ್ಲಿ ಪಾರ್ಕ್ ಮಾಡಿ
ಅವ್ರು ವ್ಯಾಪಾರ ಮಾಡಬೇಕು ಅಥವಾ ಬಸ್ಗೆ ಹೋಗಬೇಕು ಅಂತ ಎಲ್ಲ ನಾವು ಸೇಫ್ಟಿ ಮೆಜರ್ಸ್ನ ಇನ್ನು ಮುಂದಕ್ಕೆ ದೂರದೃಷ್ಟಿ ಇಟ್ಕೊಂಡು ಮಾಡಿದಾಗ ಮಾತ್ರ ಈ ಪ್ರೆಮಿಸಸ್ ಕ್ಲೀನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ನಿಮ್ಗೆ ಅಲ್ಲಿ ಕರೆಸ್ತೀನಿ, ನಾನು ಹೆಚ್ಚಿನ ಮಾಹಿತಿ ನಿಮ್ಗೆ ಅಲ್ಲಿ ಕೊಡ್ತೀನಿ. ಇವತ್ತು ಬಸ್ ಸ್ಟ್ಯಾಂಡ್ ಪದೇ ಪದೇ ನಿಮಗೆ ಯಾವಾಗಲೂ ಇದ್ರ ಬಗ್ಗೆ ಕನ್ಸರ್ನ್ ಇತ್ತು, ಎಲ್ರಿಗೂ ಇತ್ತು, ನಿಮಗೂ ಇತ್ತು ಕನ್ಸರ್ನು, ನಮಗೂ ಇತ್ತು, ಪಬ್ಲಿಕ್ಗೆ ಜಾಸ್ತಿ ಇತ್ತು ಇದ್ರ ಬಗ್ಗೆ ಕನ್ಸರ್ನು. ಅದಕ್ಕೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಧನ್ಯವಾದ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.